ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ. ನಾವಂತೂ ಸೂಪರ್ ಆಗದಿ ನೋಡ್ರಿ. ಇವತ್ತೊಂದು ಸಿಂಪಲಾಗೆ ಅತಿ ಕಡಿಮೆ ಟೈಮ್ನಾಗೆ ಒಂದು ಸ್ವೀಟ್ ರೆಸಿಪಿ ಮಾಡತ್ತೀನಿ. ಅದು ಯಾವ ಥರ ಅಂತೇಳಿ ನೀವೇ ನೋಡ್ಕೋತ ಹೋದಂಗೆ ಗೊತ್ತಾಗ್ತದೆ ನೋಡಿರಿ. ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ನಾಗೆ ಅಥವಾ ಜಾಸ್ತಿ ಐಟಮ್ಗಳು ಇಲ್ಲ. ಕೇವಲ ಬರೀ 1 ಕಪ್ ಶೇಂಗಾ ಮತ್ತು 1 ಕಪ್ ಪುಟಾಣಿ. ಇದು ಬೆಲ್ಲದಿಂದ ಮಾಡೋದು ಒಂದು ರೆಸಿಪಿ ಅದ. ಭಾಳ ಅಂದ್ರೆ ಭಾಳ ಸಿಂಪಲ್ ಆಗ್ತದೆ. ಅಗದಿ ಅರ್ಜೆಂಟ್ ಟೈಮ್ನಾಗೆ ಆಗ್ತದೆ ನೋಡಿರಿ. ಮಕ್ಕಳು ಏನಾದರೂ ಸ್ವೀಟ್ ರೆಸಿಪಿ ಬಡಿದ್ರೆ ಒಂದು 10 ನಿಮಿಷನಾಗ ರೆಡಿ ಮಾಡ್ಕೊಡ್ಬೋದು ನೋಡಿರಿ. ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದೆ. ಈಗ ನೋಡಿರಿ, ಮೊದಲಿಗೆ ಇದು ಮಾಡೋದು ಯಾವ ಥರ ಅಂತೇಳಿ ನೋಡೋಮ್ಮ. ಮೊದಲಿಗೆ 1 ಕಪ್ನಷ್ಟು ಹಸಿ ಶೇಂಗಾ ತೊಗೊಂಡಿನ ಅಂದ್ರೆ ಹಸಿ ಶೇಂಗಾ ತೊಗೊಂಡು ಸ್ವಲ್ಪ ಆದಷ್ಟು ಲೋ ಫ್ಲೇಮ್ ಒಳಗಿಟ್ಟು ಹುರ್ಕೋಬೇಕು ನೋಡಿರಿ. ಇವು ಇಲ್ಲಿ ತೋರಿಸ್ಲಾಯ್ತಿನಿಲ್ಲ. ಆದಷ್ಟು ಒಂದು ವೇಳೆ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಅಂದ್ರೆ ಮ್ಯಾಗೆಲ್ಲ ಹೊತ್ತದಂಗೆ ಕಾಣ್ತದೆ. ಕರೆ ಮ್ಯಾಗಿನ ಸೊಟ್ಟಿ ಎಲ್ಲ ಹೊತ್ತದಂಗೆ ಕಾಣ್ತವೆ, ಸರಿಯಾಗಿ ಹುರಿದಿರಂಗಿಲ್ಲ. ಈಗ ನೋಡಿರಿ, ಶೇಂಗಾ ಹುರಿದಿದ್ದಾಯಿತು. ಅದೇ ಕಪ್ಪಿನ ಅಳತಿ ಮ್ಯಾಗ ಈಗ 1 ಕಪ್ನಷ್ಟು ಪುಟಾಣಿ ತೊಗೊಂಡಿನಿ ನೋಡಿರಿ. ನಾವು ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಯಾವುದೇ ಒಂದು ಕಪ್ಪೆ ತೊಗೊಳ್ಳಿ, ಒಂದು ವಾಟೆನ ತೊಗೊಳ್ಳಿ, ಯಾವುದೇ ಅಳತಿ ಮ್ಯಾಗ ತೊಗೊಂಡ್ರೆ ಕರೆಕ್ಟ್ ಆಗ್ತದೆ. ಅಷ್ಟು ಹೆಚ್ಚು ಆಗಂಗಿಲ್ಲ, ಅಷ್ಟು ಕಡಿಮೆನೂ ಆಗಂಗಿಲ್ಲ. ಅಳತಿ ಮ್ಯಾಗ ತೊಗೊಂಡ್ರೆ ಒಂದು ಪ್ರಮಾಣಕ್ಕೆ ಕರೆಕ್ಟ್ ಅನಿಸ್ಬಿಡ್ತದೆ. ಅದಕ್ಕಾಗಿ ಈಗ ಶೇಂಗಾ ಹುರ್ಕೊಂಡಿದ್ದಾಯಿತು. ಈಗ ಪುಟಾಣಿನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೂ ಈಗ ಪುಟಾಣಿನೂ ಹುರ್ಕೊಳತ್ತೀನಿ ನೋಡಿರಿ. ಇದನ್ನು ಲೋ ಫ್ಲೇಮ್ ಒಳಗಿಟ್ಟೆ ಹುರ್ಕೊಳತ್ತೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೋ ಹುರ್ಕೊಂಡ್ರೆ ಸಾಕು. ಇನ್ನೊಂದು ಏನಂದ್ರೆ, ಶೇಂಗಾ ಏನು ಹುರ್ಕೊಂಡಿದ್ದು ಅದಷ್ಟೇನು ಟೈಮ್ ತೊಗೊಳಂಗಿಲ್ಲ. ಇದು ಸ್ವಲ್ಪ ಪುಟಾಣಿ ಅದ ಕಡಿಮೆ ಟೈಮ್ನಾಗೆ, ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ನಾಗೆ ಹುರ್ಕೊತದೆ. ಆದಷ್ಟು ಇದನ್ನು ಲೋ ಫ್ಲೇಮ್ ಒಳಗಿಟ್ಟೆ ಹುರ್ಕೊಳತ್ತೀನಿ ನೋಡಿರಿ. ಈಗ ಕಲರ್ ಚೇಂಜ್ ಆಗಿದೆಲ್ಲ, ಸ್ವಲ್ಪ ತಿರುವಾಡ್ಕೇಶಂದ್ರೆ ಈಗ ನೋಡಿರಿ ತೋರಿಸ್ತೀನಲ್ಲ, ಇಷ್ಟಾದ್ರೆ ಸಾಕು. ಮತ್ತು ಇನ್ನೊಂದು ಸ್ವಲ್ಪ ಹುರ್ಲಿ ಆಯ್ತು ಹೊತ್ತು ಬಿಡ್ತದೆ ಇದು. ಅದಕ್ಕಾಗಿ ಬೇಡ ಅಂತೇಳಿ ಈಗ ತೆಗ್ದೀನಿ ನೋಡಿರಿ. ಇದು ಈಗ ಸ್ವಲ್ಪ ಆರುತನೂ ಬಿಡ್ತೀನಿ ನೋಡಿರಿ. ಕಂಪ್ಲೀಟಾಗಿ ಯಾವ ಥರ ಹುರಿದಾವ ಅಂತೇಳಿ ನೋಡ್ಲಾತಿರ್ಬೋದು, ನೀವು ತೋರಿಸ್ಲಾತೀನಿ ನೋಡಿರಿ. ಇಷ್ಟಾದ್ರೆ ಸಾಕು. ಕಲರ್ ಚೇಂಜ್ ಆಗ್ಯಾವಲ್ಲ. ಈಗ ಶೇಂಗದ ಕಾಳನ್ನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ, ಆರ್ಯಾವ. ಆದಷ್ಟು ಬಿಸಿ ಇದ್ದಾಗ ಸುಲ್ಲಕ್ಕೆ ಬರೋಂಗಿಲ್ಲ ಅಂತೇಳಿ ಅವು ಪುಟಾಣಿ ಆ ಕಡೆ ಹುರ್ಕೊಳ್ಳೋದ್ರಾಗೆ ಲೋ ಫ್ಲೇಮ್ ಬೇರೆ ಇಟ್ಟಿದ್ನಲ್ಲ, ಸಣ್ಣಗೆ ಹುರ್ಕೊಳ್ಳೋದ್ರಾಗೆ ಕಂಪ್ಲೀಟಾಗಿವು ಆರಿರ್ತಾವೆ ಅಂತೇಳಿ ಈಗ ಪೂರ್ತಿ ಸಪ್ಪೆ ಸುಲಿತೀವಿ ನೋಡಿರಿ. ಇವೆಲ್ಲ ಈಗ ಕೊಂದಾಗ ಒಂದು ಭಾಳ ಅಂದ್ರೆ ಭಾಳ ಈಸಿಯಾಗಿ ಜಲ್ದಿನೇ ಸುಲಿದು ಬಿಡ್ತಾವೆ ಆರ್ದು ಅಂದ್ರೆ. ಈಗ ಎಲ್ಲ 1 ಕಪ್ಪೇನ ಶೇಂಗಾ ಹುರ್ಕೊಂಡಿದ್ನಲ್ಲ, ಪೂರ್ತಿ ಕಂಪ್ಲೀಟಾಗಿ ಸಪ್ಪೆ ಸುಲ್ಕೊಂಡಿನಿ. ಈಗ ಪುಟಾಣಿನೂ ಕಂಪ್ಲೀಟಾಗಿ ಇವನು ಆರ್ಯಾವ ನೋಡಿರಿ. ಒಂದು ಜರ ಬೆಚ್ಚಗೆ ಸನಿಕೆ ಇಲ್ಲ, ಪೂರ್ತಿ ಆರ್ಯಾವ. ಈಗ ಶೇಂಗಾ ಮತ್ತು ಪುಟಾಣಿ ಎರಡು ಮಿಕ್ಸಿ ಜಾರ್ಗೆ ಹಾಕೊಳತ್ತೀನಿ ನೋಡಿರಿ. ಸ್ವಲ್ಪ ಸಣ್ಣಗೆ ಸ್ವಲ್ಪ ರುಬ್ಕೋಬೇಕು ಇವು. ಈಗ ನೋಡಿರಿ ತೋರಿಸ್ಲಾತೀನಿಲ್ಲ ನೋಡಿರಿ. ಇಷ್ಟು ರುಬ್ಕೊಂಡು ಪೂರ್ತಿ ಸಣ್ಣ ಅಂದ್ರೆ ಕುಕ್ಕುಂತಾರೇನು ಪೂರ್ತಿ ಸಣ್ಣ ಆಗಿಲ್ಲ. ಸ್ವಲ್ಪ ಕೈಕಿನ್ನ ಸ್ವಲ್ಪ ಸಣ್ಣ ಕಾಳು ಹತ್ತಬೇಕು, ಅಷ್ಟಾದ್ರೆ ಸಾಕು. ಪೂರ್ತಿ ಸಣ್ಣ ಮಾಡಬಾರ್ದು, ಪೂರ್ತಿ ಮೀಡಿಯಮ್ ಮತ್ತು ದಪ್ಪನೂ ಇರಬಾರ್ದು. ಸ್ವಲ್ಪ ಹಿಂಗೆ ಕೈಗೆ ಹಿಂಗೆ ನೋಡಿದ್ರೆ ಸ್ವಲ್ಪ ಕಾಳು ಹತ್ತಬೇಕು. ಈಗ ಒಂದು ಕಡಾಯಿ ತೊಗೊಂಡು 1 ಕಪ್ನಷ್ಟು ಬೆಲ್ಲ ಹಾಕೀನಿ. ಈಗ 1 ಕಪ್ ಶೇಂಗಾ 1 ಕಪ್ ಪುಟಾಣಿಗೆ ಇಲ್ಲಿ 1 ಕಪ್ನಷ್ಟು ಬೆಲ್ಲ ಹಾಕಿನಿ. ಕರೆಕ್ಟ್ ಆಗ್ತದೆ. ಈಗ ಸ್ವಲ್ಪ ಬೆಲ್ಲ ತೊಯ್ಯಷ್ಟು ಸ್ವಲ್ಪ ನೀರು ಹಾಕ್ಲಾತೀನಿ, ಜಾಸ್ತಿನೂ ನೀರು ಹಾಕಿಲ್ಲ. ಈಗ ಪೂರ್ತಿ ಇದು ಬೆಲ್ಲ ಕರಗುತನೂ ಸ್ವಲ್ಪ ತಿರುಗಾಡ್ತೀನಿ ನೋಡಿರಿ. ಇದನ್ನು ಆದಷ್ಟು ನಾವು ಸಕ್ಕರೆದು ಮಾಡೋಕ್ಕಿಂತಲೂ ಬೆಲ್ಲದ ಮಾಡಿದ್ರೆ ಭಾಳ ಚಲೋ. ಅದ್ರಾಗ ಈಗ ಮಳೆಗಾಲ ಬೇರೆ ಬಂತಲ್ಲ, ಮಕ್ಕಳು ಏನಾದರೂ ಜಾಸ್ತಿ ಈಗಿನ ಮಕ್ಳು ಹೆಂಗತ್ತಂದ್ರೆ ಹೊರಗಿನ ಐಟಮ್ಗಳೇ ಜಾಸ್ತಿ ಬೇಡ್ತಿರ್ತಾರೆ. ಅದು ಕೊಡಿಸು ಇದು ಕೊಡಿಸು, ಅಥವಾ ಅದು ಇನ್ನೊಂದು ಏನತ್ತಂದ್ರೆ, ಮಕ್ಕಳು ಸಾಮಾನ್ಯವಾಗಿ ಖಾರ ಇಷ್ಟಪಡೋದಕ್ಕಿಂತಲೂ ಸ್ವೀಟ್ ಜಾಸ್ತಿ ಇಷ್ಟಪಡ್ತಿರ್ತಾರೆ. ಒಬ್ಬರು ಅಷ್ಟೇ ಜಾಸ್ತಿ ಖಾರ ಇಷ್ಟಪಡೋದು. ಈಗ ನೋಡಿರಿ, ಬೆಲ್ಲ ಪೂರ್ತಿ ಈಗ ನೊರೆ ಸರಿಯಾಗಿ ಮೆಲ್ಲ ಕೂಡ್ಕೊಂಡು ನೊರೆ ಬರ್ಲತ್ತ. ಅದ್ರಾಗ ಸ್ವಲ್ಪ 1 2 3 ಏಲಕ್ಕಿ ಹಾಕೀನಿ, ಸಣ್ಣಗೆ ಪುಡಿ ಮಾಡಿಕೊಂಡು. ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟು ಇದನ್ನು ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ಪೂರ್ತಿ ಕಂಪ್ಲೀಟಾಗಿ ಕೂತದೆ. ಈಗ ಮ್ಯಾಗ ನೊರೆ ಏನು ಬರ್ಲಾತ್ತದಲ್ಲ, ಈಗ ಸಣ್ಣಗೆ ಇದೇನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಮತ್ತು ಶೇಂಗಾ ಮತ್ತು ಪುಟಾಣಿ ಮಿಕ್ಸಿಗೆ ಹಾಕ್ಕೊಂಡಿದ್ದು, ಇದು ಸರಿಯಾಗಿ ಇದ್ರೊಳಗೆ ಕೂಡಿಸ್ಕೊಳತ್ತೀನಿ ನೋಡಿರಿ. ಒಮ್ಮೆ ಹಾಕೋದಕ್ಕಿಂತಲೂ ಮ್ಯಾಗ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸ್ವಲ್ಪ ಕೂಡಿಸ್ಕೊಳಕ್ಕೂ ಅನುಕೂಲ ಆಗ್ತದೆ. ನಾವು ಒಮ್ಮೆ ಹಾಕಿದಂಗೆ ಒಮ್ಮೆ ಗಂಟೆ ಕೂತ್ಬಿಡ್ತದೆ, ಸ್ವಲ್ಪ ಕುಡ್ಕೋತದೆ. ಆದ್ರೂ ಸ್ವಲ್ಪ ಸ್ವಲ್ಪ ಪೂರ್ತಿ ಕೂಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡೇವಂದ್ರೆ ಒಟ್ಟು ಕ್ಲಿಯರಾಗಿ ಕೂಡಿಬಿಡ್ತದೆ. ಈಗ ನೋಡಿರಿ ಸರಿಯಾಗಿ ಇಷ್ಟು ಕೂಡಿಸ್ಕೋತೀನಿ. ಇದು ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಬೆಲ್ಲದ ಬೇರೆ ಅದಲ್ಲ, ಟೇಸ್ಟ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಚಲೋನೂ ಅನ್ನಿಸ್ತದೆ, ಹೆಲ್ದಿನೂ ಇರ್ತದೆ. ಅದಕ್ಕಾಗಿ ಈಗ ನೋಡಿದ್ರೆ ಸರಿಯಾಗಿ ಕೂಡಿಸಿದ್ದಾಯಿತು. ಈಗ ಒಂದು ತಾಟ್ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ತೀನಿ. ಇದಕ್ಕೆ ತುಪ್ಪ ಸವರಿದ್ದು ಯಾಕತ್ತಂದ್ರೆ ಹತ್ಕೊಳ್ಳಂಗಿಲ್ಲ. ನಾವು ಅದು ಐಟಮ್ನ ಹಾಕಿದ ಬಳಕ ಅದು ಆರಿರ್ತದಲ್ಲ, ಆಮೇಲೆ ಹತ್ಕೊಳ್ಳಂಗಿಲ್ಲ. ನಾವು ಜಲ್ದಿ ಈಸಿಯಾಗಿ ಸ್ವಲ್ಪ ತೆಗಿಬೋದು. ಇಲ್ಲಾಂದ್ರೆ ಒಟ್ಟು ಕಿತ್ತಂಗಿಲ್ಲ. ನಾವು ತುಪ್ಪ ಅಥವಾ ಎಣ್ಣೆ ಹಚ್ಚಲಿಲ್ಲ. ಈ ತುಪ್ಪ ಇರಲಿಲ್ಲ ಅಂದ್ರೂ ಎಣ್ಣೆ ಹಚ್ಬೋದು. ಹತ್ಕೊಳ್ಳಂಗಿಲ್ಲ ಅಂತೇಳಿ ಇದಕ್ಕೆ ಹಚ್ಲತ್ತೀನಿ. ಈಗೇನು ಪುಡಿ ಮಾಡಿದೆಲ್ಲ ಸರಿಯಾಗಿ ಬೆಲ್ದಾಗ ಏನು ಕೂಡಿಸ್ಕೊಂಡಿಲ್ಲ. ಇದ್ರೊಳಗೆ ಒಂದು ತಾಟ್ನಾಗ ಸರ್ವ್ ಮಾಡ್ಕೊಳತ್ತೀನಿ ನೋಡಿರಿ. ಪೂರ್ತಿ ಕಂಪ್ಲೀಟಾಗಿ ಸ್ವಲ್ಪ ಇಷ್ಟು ಪ್ರಮಾಣ ಕಟ್ಟಿದಲ್ಲ, ಇನ್ನೂ ಸ್ವಲ್ಪ ಸುಡ್ಲಕತ್ತದ. ಸುಡಕತ್ತಾಗೆ ತೆಗಿಬೇಕಿದು. ಇಲ್ಲ ಆರಿದ ಬಳಕ ಸ್ವಲ್ಪ ಗಟ್ಟಿ ಆಗ್ತಿರ್ತಲ್ಲ, ಆಮ್ಯಾಗ ಸರಿಯಾಗಿ ಶೇಪ್ನು ಕೊಡೋಂಗಿಲ್ಲ, ಹಾಕ್ಲಕ್ಕೂ ಇದು ಅನುಕೂಲ ಆಗಂಗಿಲ್ಲ, ಗಟ್ಟಿಯಾಗಿರ್ತದೆ ಸ್ವಲ್ಪ ಅಂಥೇಳಿ. ಈಗ ನಾವು ಹಾಗೆ ಕಡಾಯಿ ಅಂದ್ರೆ ಏನು ಇರ್ತದಲ್ಲ, ಪೂರ್ತಿ ಸ್ವಲ್ಪ ಬಿಸಿ ಇದ್ದಾಗೆ ಆದಷ್ಟು ನಾವು ಪೂರ್ತಿ ಇದು ತಾಟಿನ ತುಂಬ ಮಾಡ್ಕೋಬೇಕಿದು. ಯಾಕಂದ್ರೆ ನಮ್ಗೆ ಯಾವ ಶೇಪ್ನಾಗ ಬೇಕು ಆ ಥರನೂ ಕಟ್ ಮಾಡ್ಕೊಳಕ್ಕೆ ಬರ್ತದೆ. ಇಲ್ಲಾಂದ್ರೆ ಗಟ್ಟಿ ಆಯ್ತಂದ್ರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ. ಈಗ ನೋಡಿರಿ ಸ್ವಲ್ಪ ಹತ್ಕೊಳತ್ತದ ಅಂತೇಳಿ ಸ್ವಲ್ಪ ಚಮಚಕ್ಕೆ ತುಪ್ಪ ಹಚ್ಚಿದೆ, ಆದರೂ ಚಮಚಕ್ಕೂ ಹತ್ಕೊಳಕತ್ತು. ಅದು ಸರಿಯಾಗಿ ಕುಡ್ಕೋದು ಆಗಲಿಲ್ಲ. ಅದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕಂದೆ, ನಾವು ತಾಟಿನ ತುಂಬ ಹಾಕ್ಬೇಕಂದೆ, ಅದು ಚಮಚಲ್ಲಿ ಅಷ್ಟೊಂದು ಸರಿಯಾಗಿ ಆಗಲಿಲ್ಲ. ಅದಕ್ಕೆ
ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಪೂರ್ತಿ ಕೈಲೇನೆ ತೀಡಾತ್ತೀನಿ ನೋಡ್ರಿ. ಇದು ಆಗಲಿಗೆ ಪ್ಲೇಟಿನ ತುಂಬ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಯ್ತು. ಸ್ವಲ್ಪ ಸುಡ್ತಿರ್ತದೆ, ಆದಷ್ಟು ಸುಡಿದಾಗೆ ಸ್ವಲ್ಪ ಪೂರ್ತಿ ಎಲ್ಲ ಕಡೆನೂ ಸ್ವಲ್ಪ ಕೈಲಿ ಇದು ಮಾಡೋದು ಚಲೋ ಅದು. ಇಲ್ಲಾಂದ್ರೆ ಆಮೇಲೆ ಅದು ಚಮಚದ ಮಾಡೋಕೆ ಹೋದ್ರೆ ಬರಲಿಲ್ಲಲ್ಲ, ಅದಕ್ಕಲ್ಲೇ ಕೈಲಿಂದ ಮಾಡ್ಲಾತ್ತೀನಿ ನೋಡಿ. ಈಗ ಪೂರ್ತಿ ತಾಟಿ ತುಂಬ ಕವರ್ ಆಯ್ತು ನೋಡಿರಿ ಇದು. ಈಗ ಆದಷ್ಟು ಇದು ಸುಡಿದಾಗೆ ಸ್ವಲ್ಪ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗೆ ಕಟ್ ಮಾಡ್ಕೋಬೇಕಂತಲಾತೀನಿ. ಸುಡ್ಲಾಗ್ತದಲ್ಲ, ಅದಕ್ಕಾಗಿ ಇನ್ನೊಂದು ಏನಂದ್ರೆ ಕಟ್ ಮಾಡ್ಕೊಳಕ್ಕಿಂತ ಮೊದಲಿಗೆ ಸ್ವಲ್ಪ ಇದು ಸ್ವಲ್ಪ ನೋಡ್ಲಿಕ್ಕೂ ಚಲೋ ಅನ್ಸ್ತದೆ, ತಿನ್ನಕ್ಕೂ ಬಾಯಾಗ ಚಂದ ಅನ್ನಿಸ್ತದೆ ಅಂತೇಳಿ ಇದ್ರೊಳಗೆ ಮ್ಯಾಗ ಸ್ವಲ್ಪ ಎಳ್ಳು ಹಾಕ್ಲಾತೀನಿ ನೋಡಿ. ಈ ಎಳ್ಳು ಹಾಕಿದ್ರಿಂದ ಎಷ್ಟು ಚಂದ ಅನ್ನಿಸ್ಲಾತದ ನೋಡ್ಲಿಕ್ಕೆ. ತಿನ್ನಕ್ಕೆ ಒಂಥರ ಬಾಯಿ ಟೇಸ್ಟ್ ಹಂಗೆ ಕೊಡ್ತದೆ. ಮ್ಯಾಗ ತಿನ್ನಕತ್ತಾಗ ಅದು ಕಟ್ ಮಾಡಿ ತಿನ್ನಕತ್ತಾಗ ಮ್ಯಾಗ ಒಂಥರ ಬಾಯಾಗ ಎಳ್ಳು ಬರ್ತಾವಲ್ಲ, ಅದು ಒಂಥರ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತದೆ ತಿನ್ನಕ್ಕೆ. ಈಗ ನೋಡಿ ಕಂಪ್ಲೀಟಾಗಿ ಪೂರ್ತಿ ಮ್ಯಾಗ ಎಳ್ಳು ಹಾಕಿದ್ದಾಯಿತು. ಆದಷ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಬೆಚ್ಚಗದ, ಇನ್ನು ಪೂರ್ತಿ ಆರಿಲ್ಲಿದು. ಅವಾಗೆ ಸ್ವಲ್ಪ ಮೆತ್ತಗಿದ್ದಾಗೆ ಇದು ಸರಿಯಾಗಿ ಗೆರಿ ಮಾಡ್ಕೊಳ್ತೀನಿ. ನಮ್ಗೆ ಯಾವ ಶೇಪ್ನಾಗ ಬೇಕು ಆ ಥರ ಮಾಡ್ಕೊಳ್ತೀನಿ. ಇದು ಇದೇ ಅಂತಿಲ್ಲ, ಹಿಂಗೆ ರೌಂಡ್ನು ಮಾಡ್ಕೊಬೋದು, ಹಿಂಗೆ ಚೌಕನು ಮಾಡ್ಕೊಬೋದು, ಹಿಂಗೆ ನಮ್ಗೆ ಯಾವ ಥರ ಬೇಕು ಆ ಥರನೂ ಕಟ್ ಮಾಡ್ಕೊಬೋದು. ಯಾಕಂದ್ರೆ ಹೀಗೆ ಕಟ್ ಮಾಡ್ಕೊಂಡ್ರೆ ಶೇಪ ಚೆಂದ ಕೂಡ್ತದೆ. ಆಮೇಲೆ ನಾವು ತೆಗೆದ್ರೂ ನಮ್ಗೆ ಯಾವ ಥರ ಕಟ್ ಮಾಡ್ಕೊಂಡಿರೋ ಅದೇ ಥರ ಬರ್ತದೆ. ಈಗ ನೋಡಿರಿ ಸರಿಯಾಗಿ ಸ್ವಲ್ಪ ಬಿಸಿ ಇದ್ದಾಗೆ ಸರಿಯಾಗಿ ಕಟ್ ಮಾಡ್ಕೊಳತ್ತೀನಿ ನೋಡಿರಿ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ಲತ್ತಿರ್ಬೋದು. ಸಿಂಪಲ್ಲಾಗಿ ಹೆಂಗಂದ್ರೆ ಈ ಥರ ಮಕ್ಕಳು ಬೇಡ್ದಾಗ ಅಥವಾ ಹಠ ಮಾಡಿದಾಗ ಎಷ್ಟೇ ಸ್ವಲ್ಪ ಜಿದ್ದು ಮಾಡಿದ್ರೆ, ಆದಷ್ಟು ಈಗ ಮಳೆಗಾಲದ ಟೈಮಿಗೆ ಹೊರಗಿಂದ ಐಟಮ್ ಕೊಡ್ಸೋದಕ್ಕಿಂತಲೂ ಮನೆಯಾಗೆ ಎಷ್ಟೇ ಹಠ ಮಾಡಿದ್ರು ಸ್ವಲ್ಪ ಮನ್ಯಾಗ ಹೆಲ್ದಿಯಾಗಿ ಮಾಡಿಕೊಟ್ರೆ ಫಸ್ಟಿಗೆ ಒಲ್ಲಂದ್ರೆ ಆಮೇಲೆ ಇಷ್ಟಪಟ್ಟು ತಿಂತಾರೆ. ಈ ಮಳೆಗಾಲ ಬೇರೆ ಬಂತು, ಈ ಥರ ಏನಾದರೂ ಎಣ್ಣೆ ಕರ್ದಿದ್ದಾಲಿ ಅಥವಾ ಈ ಥರ ಏನಾದರೂ ಸ್ವೀಟ್ ರೆಸಿಪಿ ಮಾಡೋದಾಲಿ ಮಾಡಿಕೊಟ್ರೆ ಫಸ್ಟಿಗೆ ಒಲ್ಲಂದ್ರು ಆಮೇಲೆ ಇಷ್ಟಪಟ್ಟು ತಿಂತಿರ್ತಾರೆ. ಅದಕ್ಕಾಗಿ ಈಗ ನೋಡಿರಿ ಕಂಪ್ಲೀಟಾಗಿ ಎಲ್ಲ ಯಾವ ಶೇಪ್ನಾಗ ಬೇಕು ಆ ಶೇಪ್ನೇ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಸೊ ನೋಡಿರಿ ಈಗ ಎಷ್ಟು ಮಸ್ತ್ ಕಾಣ್ಲಕ್ಕತ್ತದ. ಕಟ್ ಮಾಡಿದ್ಮ್ಯಾಗಿದು ಇನ್ನೂ ಪೂರ್ತಿ ತೆಗೆದಿಲ್ಲ, ಇಲ್ಲ ಕಟ್ ಮಾಡಿಕೊಂಡು ಇದ್ರಾಗ ಇಟ್ಕೊಂಡಿನ. ಈಗ ಇದು ಭಾಳ ಅಂದ್ರೆ ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ನಾವಿಲ್ಲ ನಮ್ಗೆ ಅರ್ಜೆಂಟ್ ಬೇಕು, ಮಕ್ಳು ಏನಾದರೂ ಹಠ ಮಾಡತ್ತಂದ್ರೆ ಫ್ರಿಜ್ನಾಗ ಇಟ್ಟರೆ ಸಾಕು, ಜಲ್ದಿನೇ ಸ್ವಲ್ಪ ಗಟ್ಟಿಯಾಗಿ ಬಿಡ್ತದೆ. ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಥರ ಕಟ್ ಮಾಡ್ಕೊಂಡಿದ್ದೈತೆ. ನಾನು ಇಲ್ಲಿ ಚೊಕ್ ಕಟ್ ಮಾಡ್ಕೊಂಡಿನಿ, ಬರ್ಫಿ ಥರ ಒಂಥರ ಶೇಂಗಾ ಬರ್ಫಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಇದ್ರಾಗ ಪುಟಾಣಿ ಆ್ಯಡ್ ಮಾಡಿದ್ರಿ ಅಂತ ಅಷ್ಟೇನು ಇದು ಆಗಂಗಿಲ್ಲ. ಟೇಸ್ಟ್ ಅಂತೂ ಮಸ್ತಾಗಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮಕ್ಳು ಏನಾದರೂ ಹಠ ಮಾಡಿದಾಗ ಈ ಥರ ಸಿಂಪಲ್ಲಾಗಿ ಇದು ಬೆಲ್ಲದ್ದು ಆಗ್ತದ, ಒಂಥರ ಹೆಲ್ದಿಯಾಗಿನೂ ಇರ್ತದೆ ಈ ರೆಸಿಪಿ. ಮಕ್ಕಳಿಗೆ ಇಷ್ಟನೂ ಆಗ್ತದೆ. ಈಗ ಮ್ಯಾಗ ಎಳ್ಳು ಹಾಕಿದ್ರಿ ಅಂತಂತೂ ತೀರಾ ಲುಕ್ ಅನಿಸ್ಲತ್ತದ ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಕ್ಕತ್ತದ. ಇಲ್ಲಿ ಶೇಂಗಾ 1 ಕಪ್ ಮತ್ತು ಪುಟಾಣಿ 1 ಕಪ್ ಮೇಲೆ ಹಾಕ್ಕೊಂಡಿನಲ್ಲ, ಇನ್ನೂ ಜಾಸ್ತಿ ಹಾಕ್ಕೊಳ್ತಿಂದ್ರೂ ಹಾಕ್ಕೋಬೋದು. ನಾ ಇಲ್ಲಿ ಒಂದು ಲಿಮಿಟ್ ಮೇಲೆ ಹಾಕ್ಕೊಂಡಿನಿ. ನೀವು 2 ಕಪ್ಪ ಅಥವಾ 3 ಕಪ್ಪ ಯಾವ ಥರ ಬೇಕು ಅದು ಅಳತೆ ಮ್ಯಾಗ ಕರೆಕ್ಟ್ ಹಾಕೊಂಡ್ರೆ ಯಾವುದೂ ಹೆಚ್ಚೇನೂ ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಅದರ ಪ್ರಮಾಣ ತಕ್ಕ ಅಥವಾ ಅದರ ರುಚಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು, ಕರೆಕ್ಟ್ ಆಗುತ್ತದೆ. ಇಲ್ಲ ಒಂದು ವೇಳೆ ಇನ್ನೊಂದು ಇತ್ತಂದ್ರೆ ನಾ ಮಿಕ್ಸಿ ಒಳಗೆ ಮತ್ತು ಶೇಂಗಾ ಮೇಲೆ ಪುಟಾಣಿನ ಹಾಕಿದ್ಮೇಲೆ ಅದರೊಳಗೂ ಏಲಕ್ಕಿನೂ ಡೈರೆಕ್ಟ್ ಅದ್ರಾಗೆ ಹಾಕೋಬೇಕಂದ್ರೂ ಪೂರ್ತಿ ಏಲಕ್ಕಿನ ಅದ್ರಾಗೂ ಹಾಕೋಬೋದು. ಯಾಕಂದ್ರೆ ಸಣ್ಣ ಆತದ್ರಾಗ ಹಾಕೊಡೋನು ಇಲ್ಲ, ಇದ್ರಾಗ ಅಂದ್ರೆ ಡೈರೆಕ್ಟ್ ನಾವು ಬೆಲ್ಲದಾಗ ಪುಡಿ ಮಾಡಿ ಸೇರಿಸ್ಕೋತೀವಿ ಅಂದರೂ ಅದ್ರಾಗೂ ಸೇರಿಸ್ಕೋಬೋದು ನೋಡಿರಿ. ಎರಡು ಯಾವ ರೀತಿ ಹಾಕೊಂಡ್ರೂ ಚಂದ ಆಗ್ತವ. ಈಗ ನಮ್ಮ ಸೋನು ಬೇಡ್ಲತ್ತನಂತೇಳಿ ಒಂದು 10 ನಿಮಿಷ ಆಗ್ಯದ, ತೆಗೆದುಕೊಡ್ಲತ್ತೀನಿ ನೋಡಿರಿ ಎಷ್ಟು ಚಂದ ಆಗ್ಯಾವ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಲತ್ತಿರ್ಬೋದು, ಬರ್ಫಿ ಥರನೇ ಸೇಮ್. ನಾ ಅದೇ ಶೇಪ್ನಾಗೆ ಕಟ್ ಮಾಡ್ಕೊಂಡಿನಿ. ಇದು ಹಿಂಗೆ ಕಟ್ ಮಾಡಬೇಕು ಹಾಗೆ ಕಟ್ ಮಾಡ್ಬೇಕಂತೇನಿಲ್ಲ, ನಮ್ಗೆ ಯಾವ ಥರ ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೋಬೋದು. ರೌಂಡ್ನು ಮಾಡ್ಕೋಬೋದು, ಇಲ್ಲ ಇದಕ್ಕಿಂತಲೂ ಸಣ್ಣ ಮಾಡ್ಕೋಬೋದು, ಚೌಕ ಅಥವಾ ಯಾವ ಥರ ಬೇಕು ಆ ಥರನೂ ಕಟ್ ಮಾಡ್ಕೋಬೋದು. ಯಾವ ಥರ ಮಾಡಿದ್ರೂ ಚೆಂದ ಅನ್ನಿಸ್ತದೆ. ಇಲ್ಲ ನಮ್ಗೆ ಯಾವುದೇ ಥರ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ಮ್ಯಾಗ ಎಳ್ಳು ಆಮೇಲೆ ಇದ್ರೊಳಗೆ ಕರಿ ಎಳ್ಳನ್ನು ಸೇರಿಸ್ಬೋದು, ಅದನ್ನು ಸ್ವಲ್ಪ ಲುಕ್ ಅನ್ನಿಸ್ತದೆ. ಫೈನಲಾಗಿ ಬರ್ಫಿ ರೆಡಿ ಆಯ್ತು ನೋಡಿರಿ. ಅತಿ ಕಡಿಮೆ ಟೈಮ್ನಾಗೆ ಆಗ್ತದ, ಸಿಂಪಲ್ಲಾಗಿ ಜಾಸ್ತಿ ಐಟಮ್ಗಳು ಬೇಕಾಗಂಗಿಲ್ಲ. ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ.